ಹಾಯ್ ಹೆಲೋ ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಟು ಅವರ್ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ನಾನು. ಸೊ ಇವತ್ತು ನಂದು ಸೆಕೆಂಡ್ ಡೋಸ್ ಇದೆ ಹಾರ್ಮೋನ್ ಥೆರಪಿದು. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಕ್ಕಳಿಗೆ ರೆಡಿ ಮಾಡಿ ಹೋಗ್ತಾ ಇದ್ದೀನಿ. ನನ್ನ ಕ್ಯಾಟ್ ತುಂಬ ಫೀಲಿಂಗಲ್ಲಿ ಕೂತಿದೆ, ಏನೋ ಗೊತ್ತಿಲ್ಲ. ಹಾಸ್ಪಿಟಲ್ಗೆ ಬಂದೆ ನಾನು. ಇಲ್ಲಿ ಬೇಗನೆ ಮಾರ್ನಿಂಗ್ ನಂದು ಫಸ್ಟ್ ಡೇ ಇರುತ್ತೆ, ಅಂದರೆ ಅಪಾಯಿಂಟ್ಮೆಂಟ್ ಯಾವ ಥರ ಇರುತ್ತೆ ಆ ಥರ ನೋಡ್ತಾರೆ ಡಾಕ್ಟ್ರುಗಳು. ಸೊ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಒಂದೊಂದೇ ಪೇಷಂಟ್ ಬರ್ತಾಯಿದ್ರು. ಇವರು ಪಾಪ ಅಡ್ಮಿಂಟ್ ಆಗಿದ್ದಾರೆ ಆಂಟಿ. ಇವ್ರಿಗೆ 3rd ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ, ಸರ್ಜರಿಯಲ್ಲಿ ಆಗಿದೆ ಅಂತೆ. ಬಟ್ ಮತ್ತೆ ಸ್ಕ್ಯಾನಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ತೋರಿಸ್ತಾ ಇರೋದಕ್ಕೆ ಬಂದಿದ್ದಾರೆ. ಟೀ ಬೇಕಾ, ಕಾಫಿ ಕುಡಿತೀರಾ, ನಾಷ್ಟ ಏನೋ ಮಾಡಿದ್ರ? ಯಾರು ಏನು ಕೇಳೋರೇ ಇಲ್ಲ. Not bad. ಸೊ ನೆಕ್ಸ್ಟ್ ECG ಮಷಿನ್ ಬಂದು ರೆಡಿ ಆಗಿದೆ ನನಗೆ. ಸೊ ECG ಎಲ್ಲ ನಮ್ಮದು ನಾರ್ಮಲ್ ಇದೆ. ECG ಬ್ಲಡ್ ಚೆಕಪ್ಸ್ ಎಲ್ಲ ಆಗಿದೆ. ಬಟ್ ಇವಾಗ ಮತ್ತೆ ಇಂಜೆಕ್ಷನ್ ಕೊಡಬೇಕಾದ್ರೆ ಮತ್ತೆ ತೊಗೊಳ್ತಾರೆ ಬ್ಲಡ್ ಸ್ಯಾಂಪಲ್ಸು. ಇಲ್ಲಿಂದ ಫೋನ್ ಹೋದರೆ ಅಲ್ಲಿಂದ ಬುಕ್ ಮಾಡ್ತಾರೆ ನಾವು ಮತ್ತೆ. ಇನ್ನೇನು ಜಾಲಿ ಜಾಲಿ ಲೈಫ್ ಬಿಡಜ್ಜಿ ನಿಂದು. ಆರಾಮಾಗಿ ಹೋಯ್ತಿದ್ಯಾ, ಆರಾಮಾಗಿ ಬರ್ತಿದ್ಯಾ. ಗಜಬ್ ಬೇಜತಿ. ನಾನು ಬಸ್ಸಲ್ಲಿ ಬರೋದು, ಇವತ್ತು ಗಾಡೀಲಿ ಕರ್ಕೊಂಡು ಬಂದವ್ರೆ. ಏನು ಮಾಡಕ್ಕಲ್ಲ, ದುಡ್ಡಿನ ಜಾಸ್ತಿ ಜೀವದ್ದು. ಸೊ ಇಂಜೆಕ್ಷನ್ ಮಾಡೋಕ್ಕೂ ಮುಂಚೆ ನನಗೆ ಫಸ್ಟ್ ಬ್ಲಡ್ ಚೆಕಪ್ಸ್ಗಳು ಮಾಡ್ತಾರೆ. ಮತ್ತೆ ಇಂಜೆಕ್ಷನ್ ಆದಮೇಲೆ ಮತ್ತೆ ಬ್ಲಡ್ ಚೆಕಪ್ಸ್ ಸ್ಯಾಂಪಲ್ಗಳನ್ನ ತೊಗೊಳ್ತಾರೆ. ಸೊ ಕರ್ಮ ರೀ ಇದು ಯಾವುದ್ರಿ ಇದು. ಹೋದಾಗೆಲ್ಲ ಚುಚ್ಚಿಸ್ಕೊಂಡು ಬೇಜಾರಾಗಿಬಿಟ್ಟಿದೆ. ಒಂದೇ ಸಲ ಸಾವು ಕೊಟ್ಟರೆ ಮೇಲೆ ಅನ್ನಿಸ್ಬಿಡುತ್ತೆ ದೇವರು. ಇದೆಲ್ಲ ಕಷ್ಟಗಳು ನೋಡೋಕ್ಕಾಗಲ್ಲಪ್ಪ. ಒಂದೊಂದು ಥರ ಒಂದೊಂದು ಪ್ರಾಬ್ಲಮ್ ಆಗುತ್ತೆ. ಇಂಜೆಕ್ಷನ್ ಆದಮೇಲೆ ಒಂಥರ ಪ್ರಾಬ್ಲಮ್, ಇಂಜೆಕ್ಷನ್ ಆದಮೇಲೆ ಇದೆಯಲ್ಲ ಈ ಪ್ರಾಬ್ಲಮ್ಮು ಬಾಬಾ ತುಂಬ ದೊಡ್ಡದಿರಿ, ತುಂಬ ಫೇಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನನ್ನ ಎಲ್ಲ ವಿಡಿಯೋಸಲ್ಲೂ. ಇಂಜೆಕ್ಷನ್ ಆದಮೇಲೆ ನನಗೆ ತುಂಬ ವೀಕ್ ಆಗಿಬಿಡ್ತೀನಿ ನಾನು. ಸೊ ಫಸ್ಟು ಜ್ವರ ಬರುತ್ತೆ, ವಾಮಿಟಿಂಗ್ ಆಗುತ್ತೆ, ಬಾಯೆಲ್ಲ ಹುಣ್ಣಾಗ್ಬಿಡುತ್ತೆ, ಯಾರಾದರೂ ಮಾತಾಡ್ತಿದ್ರೆ ಕೋಪ ಬರುತ್ತೆ, ಏನೇನೋ ಚೇಂಜಸ್ಗಳಾಗ್ಬಿಡುತ್ತೆ. ಸೊ 4 to 5 ಡೇಸ್ ಹೀಗೆ ಆಗ್ತಾ ಇರುತ್ತೆ ನನ್ನ ಜೊತೆ. पहले तो अभी 2023 से स्टार्ट हुआ है, तो पहले तो गुजरात से स्टार्ट करेंगे। अभी क्लियर था सर? लोकल है, मतलब केंद्र पे ही है, ठीक, वर्ष माह का लोकल कलकत्ता में भी सर लोकल है क्या? हाँ लोकल है. ಸೊ ಈ 3 ಸ್ಯಾಂಪಲ್ಸು ಸೆಂಟ್ರಿಗೆ ಹೋಗುತ್ತೆ. ಸೆಂಟ್ರ್ ಬಂದು ಮುಂಬೈಯಿಂದ ಇದು ಚೆಕಪ್ಸ್ ಆಗಿ ಮತ್ತೆ ಇಂಜೆಕ್ಷನ್ ರೆಡಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ತೊಗೊಳ್ತಾರೆ ಈ ಬ್ಲಡ್ ಸ್ಯಾಂಪಲ್ಸ್ನ. ಜಾಸ್ತಿ ಹೋಗಲ್ಲ, ಅದಕ್ಕೆ ಇದೆ ತಗೊಂಡು ಜಾಸ್ತಿ ಹೋಗುತ್ತಪ್ಪ, ಅದು ಕಳ್ದಂಗೆ ನೋವಾಗುತ್ತಲ್ಲ. ಸೊ ಈ ಇಂಜೆಕ್ಷನ್ ಇವರು ಹಾಕ್ತಿದ್ದಂಗೆ ಒಂದೇ ಒಂದು ಡ್ರಾಪ್ಸ್ ಮಾತ್ರ ಇರುತ್ತೆ ಅದರಲ್ಲಿ. ಆ ಔಷಧಿ ಫುಲ್ಲು ಪೇಯ್ನ್ ಆಗಿಬಿಡುತ್ತೆ, ಫುಲ್ಲು ಬಾಡಿ ಎಲ್ಲ ಶೇಕ್ ಆಗಿಬಿಡುತ್ತೆ, ಫುಲ್ ಕೈಯೆಲ್ಲ 1 hour ನಮಗೆ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ಈ ನೋವು ನರ್ಕ ಅನುಭವಿಸ್ಬಿಡ್ತೀವಿ. ಹಾಸ್ಪಿಟ್ಲಿಗೆ ಹೋದರೆ ಮತ್ತೆ ಬರ್ತೀವೋ ಇಲ್ಲೋ ಅನ್ನೋದು ಭಯ 3 ದಿನ ಮುಂಚೆನೇ ಸ್ಟಾರ್ಟ್ ಆಗಿಬಿಡುತ್ತೆ ನನಗಂತೂ. ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ.